ಎಂಥದೇನಪ್ಪ, ಅವಾಗೆಲ್ಲ ಎಷ್ಟು ಚೆನ್ನಾಗಿ ಹಾಡು ನೆನಪಿರ್ತಿತ್ತು. ಈಗಂತೂ ಒಂದು ನೆನಪಿಗೆ ಬರಲ್ಲ, ಎಲ್ಲ ಒಂದೊಂದು ಶಬ್ದ ಅಷ್ಟೇ ನೆನಪಿಗೆ ಬರೋದು. ನೆನಪಿಗೆ ಬರೋದಾರು ಹೆಂಗೆ, ಯಾವಾಗಲೂ ಒಂದೊಂದು ಸತಿ ಕೇಳಿದ್ರೆ. ಆವಾಗಾದರೂ ಅಲ್ಲಿ ಯಾರ ಅಪ್ಪನ ಮೊಬೈಲ್ ಆದರೂ ಕಾಡಿ ಬೇಡಿ ಡೌನ್ಲೋಡ್ ಮಾಡ್ಕೊಂಡು ಎಷ್ಟು ಹಾಡು ಕೇಳ್ತಿದ್ದೆ. ಎಂಥದ್ದು ಇಲ್ಲ, ನನ್ನದೇ ಅಂತ ಮೊಬೈಲ್ ಇದ್ದರೂ ನನಗೆ ಎಂಥದನ್ನೂ ಮಾಡ್ಕೊಳಕ್ಕಾಗಲ್ಲ. ಸುಮ್ಮನೆ ಹಾಡು ಚೆನ್ನಾಗದೆ, ಅಷ್ಟು ಇವನ್ನ 2 ಸತಿ ಕೇಳಿ ನೀವು ಕಲ್ತ್ಕೋಬೇಕು ಅಂತ ಮತ್ತೆ ಹೋದ. ಪಲ್ಲವಿ, ಎಂತ ಮಾಡ್ತಿದ್ದೀಯ? ಏನು ಭಾಳ ಹಾಡು ಕೇಳ್ದಂಗೆ ಆತಿತ್ತ? ನಿನ್ನ ಗಂಡಲ್ಲಿ ಮಗಳು ನಗಾಡ್ತಾ ಕೂತಾನೆ ಒಳಗೆ, ನೀ ಹಾಡು ಹೇಳೋದಲ್ಲೇ ಇಷ್ಟ. ಭಾಳ ಖುಷಿಲಿದ್ದಂಗೆ ಅದೇ ಇವತ್ತ? ಇಲ್ಲ ಇಲ್ಲ, ಹಾಗೇನಿಲ್ಲಪ್ಪ. ಇಲ್ಲಿ ಇವನ್ನೆಲ್ಲ ನೀಟ್ ಮಾಡಿ ಇಡ್ತಾ ಇದ್ನಾ. ಮೊನ್ನೆ ಯಾವತ್ತ ಕೇಳಿದ್ದೆ ಒಂದು ಹಾಡು, ಸುಮ್ಮನೆ ಬಾಯಲ್ಲಿ ಬರಂಗೆ ಅದಕ್ಕೆ ಹೇಳ್ತಾ ಇದ್ದೆ. ಈಗ ನಾನು ಹಾಡು ಹೇಳೋದೆಲ್ಲ ತುಂಬ ಕಡಿಮೆ. ಆ ಹಾಡು ನೆನಪೇ ಇರಲ್ಲ. ನೆನಪಿರಕ್ಕೆ ನಂಗೆ ಕಲಿಯೋಕ್ಕೆ ಪುರ್ಸತ್ತೂ ಇರಲ್ಲ. ಅವಾಗಾದರೂ ಯಾವ ಹೊಸ ಹಾಡು ಬಂದರೂ ತಕ್ಷಣ ಕಲ್ತ್ಕೊಂಡು ಅದರಂಗೆ ಹೇಳ್ತಿದ್ದೆ. ನಮ್ಮ ಕಾಲೇಜಲ್ಲೂ ಎಲ್ಲರೂ ಹೇಳೋರು, ನೀನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ ಅಂತ. ಈಗ ಬತ್ತ ಎಲ್ಲ ಮರ್ತೇ ಹೋಗ್ಯಾವ. ನಂಗೆ ಬರೀ ಕೆಲಸನೇ ಆಗ್ತದೆ. ಹಾಗೆ ಬೇಕು ಅಂತ ಕಂಡ್ರೆ ಕೂತ್ಕೊಂಡು ಕಲಿಯೋದಾದ್ರೆ ಕಲಿ ಮರತಿ, ಯಾರು ಬೇಡ ಅಂತಾರೆ? ಈ ಒಂದು ಕೆಲಸ ಮಾಡ್ಕೊಳಕ್ಕಾಗದೆ ಹೋಗೋದು ಹೇಳ. ನೀ ಹಾಡು ಕಲಿಯಪ್ಪ, ಎಂತ ಕಲಿಯೋದಾರು ಕಲಿ, ನಾನೇನು ಬೇಡ ಅಂತ ಹೇಳಲ್ಲ. ಒಳ್ಳೆ ಖುಷಿಲಿದ್ದಲ್ಲ ಎಂತ ಅಂತ ಕೇಂಡೆ ಅಷ್ಟೇ. ಹೌದು, ನನಗೂ ಬೆಳಗಿಂದ ಒಂಥರ ಖುಷಿ ಆಗ್ತದೆ ಒಳಗಿಂದೊಳಗೆ, ಎಂತಕ್ಕಂತ ಗೊತ್ತಿಲ್ಲ. ಎಂತಕ್ಕೆ ಮಾರತಿ? ಏನಾದ್ರು ಅಂದರೆ ಮೊನ್ನೆ ಅಷ್ಟೇ ಹೇರ್ಗಂಟು ಮಿಂದಿಯ ಏನಪ್ಪ. ಎಂತಕ್ಕಾರ ಆಗಲಿ, ನೀ ಕೆಲಸ ಇದು ಮಾಡಿ. ನಾನು ಇಲ್ಲಿ ಎಂತಕ್ಕೋ ಬಂದೆ ಮಾರತಿ, ಜ್ಞಾನೇ ಮರ್ತೋತಿ. ಇಂತಕ್ಕೆ ಬಂದೆ ಅಂತಾನೆ ಎಂತೋ ಹೇಳ್ಬೇಕಂತ ಬಂದೇನೆ ಮುದ್ದಣ್ಣೆ ಹತ್ರ. ನನಗೂ ಮರ್ತೇ ಹೋಗಿತ್ತು. ಇವ್ರ ಬಟ್ಟೆ ಒಂಚೂರು ತೊಳೆಯಕ್ಕೆ ನೆನೆಸ್ಬೇಕು. ಎಂತಾಗಿ ಹಿಂಗೆ ಮಾಡ್ತದೆ, ಗಳಿಗೊಂಥರ ಮಾಡ್ತದೆ. ಒಂದೊಂದು ದಿವ್ಸ ನೋಡಿದ್ರು ಸುಮ್ಮನೆ ಯಾರು ಮಕ್ಕ ಹೊತ್ಕೊಂಡಿರ್ತದೆ, ಏನು ಗಂಡ ಹೆಂಡತಿ ಮುರ್ಕೊಂಡಿರ್ತಾರೆ. ಎಂಥದ ಇದ್ದಕ್ಕಿದ್ದಂತೆ ಖುಷಿ ಆಗ್ತದೆ ಅಂತದೆ. ಎಂಥದ ಓಯ್, ಮನೆ ಕಡೆ ಇದ್ದೀರಾ? ಓ ಅಣ್ಣಯ್ಯ, ನಾ ಯಾರು ಕರೀತಾರಪ್ಪ ನೋಡ್ತೀನಿ. ಬಲ್ಲಿ ಈಚೆಗೆ ಬಲ್ಲಿ. ಅಲ್ಲ, ಏನು ಇಷ್ಟು ಹೊತ್ತರ ಮುಂಚೆ ಮನೇಲೆಲ್ಲ ಹುಷಾರದಾರ? ಹಾಂ ಹುಷಾರದಾರ. ನಾನು ಇಲ್ಲೇ ಎಲ್ಲ ಹೋಗವ ಬಂದಿದ್ದು. ಹೌದನಾ? ಬಲ್ಲಿ ಈಚೆ ಬಲ್ಲಿ, ಕೂತ್ಕೊಳ್ಳಿ. ಅಲ್ಲ, ಒಳಗಿದ್ದೀರಾ? ಇಲ್ಲಂಚೆ ಬಲ್ಲಿ, ಇಲ್ಲಿ ಯಾರು ಬಂದಾರ ನೋಡಿ. ಓ, ನೀವನ? ನಾ ಯಾರಪ್ಪ ಅಂತ ನೋಡ್ತೀನಿ. ಇಷ್ಟು ಹೊತ್ತಾರೆ ಮುಂಚೆ ಅಲ್ಲಿ ಹೋಗಿ ಕುಡಿಯೋಕ್ಕೊಂದು ಲೋಟ ಎಂತರ್ತಾ ಬರೀ ಹೋಗಿ. ಬೇಡ ಕುಡಿಯೋಕ್ಕೆ ಅಂತ ಬೇಡ. ನಾ ಮನೆಯಿಂದ ಕುಡ್ಕೊಂಡು ಬಂದಿದ್ದ, ಕುಡಿಯೋಕ್ಕೆ ಅಂತ ಬೇಡ. ಇವರು ಅನಿಲ ಎತ್ಲಕ್ಕೆ ಹೋಗ್ಯಾರೆ. ಅಲ್ಲ, ನೀವು ಮನೆಯಿಂದ ಕುಡ್ಕೊ ಬಂದಿರಿ ಅಂದರೆ ನಮ್ಮ ಮನೇಲಿ ನಮ್ಮ ಕಿರಿಯ ಧರ್ಮ ನಾವು ಬಿಡೋಕ್ಕಾಗ್ತದನ? ನೀ ಹೋಗೆ ಕುಡಿಯೋಕ್ಕೆ ಅಂತಾರ ಲೋಟ ತಬ. ಅನಿಲ ಇಷ್ಟೊತ್ತು ಎಂತ ಎದ್ದನೇ? ಎದ್ದಂಗಿಲ್ಲ, ಇನ್ನು ಹಾಸಿಗೆನೇ ಬಿಟ್ಟಂಗಿಲ್ಲ. ಎಲ್ಲ ಈಗ ನಮ್ಮ ಕಾಲ್ದಂಗೆ ಏನಲ್ಲ. ಹ್ಞೂ, ಈಗಿನ ಹುಡುಗರೆಲ್ಲ ಹಾಗೆಯ. ಅಲ್ಲ, ಪಲ್ಲವಿನೂ ಕಾಣಲಲ್ಲ. ಎಲ್ಲರೂ ಹೊರ್ಗಡೆ ತಿರ್ಗಾಟಕ್ಕೆ ಹೋಗ್ಯಾರ, ಮನೇಲೇ ಆದಾರ ಅಂತ ನೋಡಿದೆ. ಇಲ್ಲ, ತಿರ್ಗಾಟಕ್ಕೆಲ್ಲ ಹೋಗ್ಲ, ಮನೆಯಲ್ಲೇ ಅದಾರೆ. ಮುದ್ದಣ್ಣಿ ಎದ್ದ ಅವಾಗಲೇ ತೋಟಕ್ಕೆ ಹೋಗ್ಯಾನೆ. ನೀವು ಅದೇನದ ಹಂಗೆ ಹೇಳ್ತೀರಲ್ಲ? ಇದ್ರ ಪಲ್ಲವಿ ಅದೇ ಕರಿತೀನಿ. ಈಗ ಅಲ್ಲಿ ಅಂತ ಬಟ್ಟೆ ಒಗೆಯಕ್ಕೆ ನೆನೆಸ್ಬೇಕು ಅಂತ ಎಷ್ಟೇ ಇಲ್ಲೇ ನಿಂತು ಮಾತಾಡ್ತಾ ಇದ್ದು ಅತ್ತೆ ಸೊಸೆ ಒಳಗೆ ಹೋತು. ಕರ್ದು ಬರ್ತೀನಿ. ಕರಿಯಕ್ಕೊಂದು ಅಂತ ಹೋಗೋದು ಮಾರತಿ? ಎಚ್ಚರಿಕಿದ್ರೆ ಮನೆಗೆ ಮನಸ್ಸರು ಬಂದಿದ್ದು ಗೊತ್ತಾಗಲ್ಲ. ನೀ ಹೋಗಿ ಒಂದು ಸತಿ ಕರಿಬೇಕಾ? ಈಗ ಪಲ್ಲವಿ,
ಪಲ್ಲವಿ ಎಂತ ಮಾಡ್ತಿದ್ದಿ ಇಲ್ಲಿ? ನಂಗೆ ಎಂತಕ್ಕೋ ಖುಷಿ ಆಗ್ತದೆ ಅಂತಿದ್ದೆ. ಎಂತಕ್ಕೆ ಅಂದು ನೋಡಲ್ಲ, ನಿನ್ನ ಅಪ್ಪ ಬಂದರೆ ಹಂಗೆ ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಯಿಂದ ಯಾರು ಬರ್ತಾರೆ ಅಂದರೆ ಗೊತ್ತಾದಂಗೆ ಆಗ್ತದೆ. ಬಾ ಬಾ ನಿನ್ನ ಅಪ್ಪನ ಮಾತಾಡ್ಸೋಕ್ಕೆ ಹೇಳ್ತಾ ಇದಾರೆ ಅವ್ರ ಪಾಪ. ಬಂತು ಕೂತ್ಕಡೆ, ಮಾತಾಡ್ತಾ ಕೂತ್ಕಡೆ. ಮುದ್ದಣ್ಣೆ ಆಟಕ್ಕೆ ಎಲ್ಲ ಹೋಗಿರ್ಬೇಕು, ಬತ್ತಾನೀಗ. ಓ ಇಲ್ಲೇ ಇದ್ಕೊಂಡು ಇಷ್ಟೊತ್ತು ಮಾತಾಡ್ಲನ್ ಮುದ್ದಣ್ಣೆ ನೀನು? ಅಲ್ಲೇ ಅವ್ರು ಬಂದರೆ. ಅಮ್ಮ ಟಾಯ್ಲೆಟ್ ಒಳಗಿದ್ದು ಹೆಂಗೆ ಮಾತಾಡೋಕ್ಕಾಗ್ತದೆ? ಯಾರು ಬಂದಾರೆ? ಪತ್ರಿಕೆ ಕೊಡಕ್ಕೆ ಬಂದಾರೆ, ಮಾತಾಡ್ಸಿ ಕಳ್ಸೋಕ್ಕಾಗ್ತಿಲ್ಲ. ನಾ ಇದ್ದೀನಿ ಅಂತ ಎಂತ ಕೇಳಿದೆ ನೀನು? ಈಗೆಲ್ಲ ಅರ್ಧ ಗಂಟೆ ಅಪ್ಪ ಹೇಳೋದನ್ನ ಕೇಳಿಸ್ಕಿತ್ತ ಕೂತ್ಕೋಬೇಕು, ಗೊತ್ತಾ ಅಲ್ಲಿ? ನೀನು ಏನು ಮಾಡೋದು? ನಿನ್ನ ಮಾವು ಬಂದರೆ ಎಲ್ಲಿ, ಯಾರೋ ಬಂದರೆ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದೀಯಾ? ಓ ಹೌದನಮ್ಮ, ನನಗೇನ ಗೊತ್ತು. ಹೇಳಿ ಈಚೆ ಬಾ. ಇಷ್ಟು ಬೆಳಗ್ಗೆ ಎಂತಕ್ಕೆ ಬಂದರು ಮಾರತಿ? ಓ ಮಾವ ಆರಾಮಿದ್ದೀರಾ? ಮನೇಲೆಲ್ಲ ಆರಾಮದಾರ? ಇಷ್ಟು ಬೆಳಿಗ್ಗೆ ಈ ಕಡೆ ಗೊತ್ತಿರಲಿಲ್ಲ. ಓಹೋ ಭಾಳ ಹೊತ್ತುಣಿಕೆ ಆಯ್ತು ನಂಗೆ. ನೀವೆಲ್ಲರೂ ಕೇಳಕ್ಕೆ ಶುರು ಮಾಡಿದ್ಮೇಲೆ ನಾನು ಇಷ್ಟು ಹೊತ್ತುಣಿಕೆ ಬಂದೀನಿ ಅಂತ ಜ್ಞಾನ ಆಗ್ತದೆ. ನಾನು ಬರ್ಬೇಕು ಅಂತಲೇ ಇದ್ದೆ. ತೋಟಕ್ಕೆ ಬಂದವ, ಹಂಗಾರೆ ಹಳ್ಳದಲ್ಲಿ ನೀರು ಎಷ್ಟದೆ ನೋಡ್ಕೊಂಡು ಹೋಗೋಣ, ದಾಟಕ್ಕೆ ಆಗ್ತದ ಆಗಲ್ಲ ಅಂತ ಹಳ್ಳ ತನಕ ಬಂದೆ. ಹಂಗೆ ನಂಗೆ ದಾಟ್ಬೋದಿತ್ತಲ್ಲ, ಮತ್ತು ಇನ್ನೇನು ಈಚೆಗೆ ಬಂದೆ ಹೋಗೋಣ ಅಂತ ಬಂದೆ. ತೋಟಕ್ಕೆ ಹೋದ ಮಿತ್ಲಾಗ ಬಂದಿದ್ದು. ಈಗ ನೋಡೋ ತನಕ ನಾನು ಮನೆಗೆ ಹೋಗಿ ಆಮೇಲೆ ಬರಬೇಕಿತ್ತು ಅಂತ ಕಾಣ್ತಾ ಇದೆ. ಎಲ್ಲರೂ ಒಂದು ಸತಿ ಗಾಬರಿ ಆದಂಗೆ ಆದರು. ಎಂತ ಇಷ್ಟು ಬೇಗ ಬಂದಿರಲ್ಲ ಅಂತ. ಇಲ್ಲ, ಮನೆ ಕಡೆ ಎಲ್ಲ ಹುಷಾರದಾರೆ, ಏನು ತೊಂದ್ರಿಲ್ಲ. ನಾನು ಹಾಗೆ ನಿಮ್ಮ ಹತ್ರನೇ ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗಾರೆ ನೀವು ಮಾತಾಡ್ತಾ ಕೂತ್ಕೊಳ್ಳಿ, ನಂಗಲ್ಲೊಂಚೂರು ಈಗ ಹೋಗಿ ಬರ್ಬೇಕು ಮಾರ್ರೆ, ಹೋಗಿ ಬರ್ತೀನಿ. ಮಾತಾಡ್ತಾ ಕೂತ್ಕೊಳ್ಳಿ. ಇಲ್ಲ ನಾನು ಹೆಚ್ಚೊತ್ತೇನು ಕೂರಲ್ಲ, ನಾನು ಹೋಗಮ್ಮ. ಈಗ ಮನೇಲಿ ಹೇಳಿ ಬರಲ್ಲ, ಮತ್ತು ಕಡಿಕೆ ಎತ್ಲಾಗ ಹೋದ್ರೆ ಏನೋ ಎತ್ತ ಅಂತ ಇದು ಮಾಡೋಕ್ಕೆ ಶುರು ಮಾಡ್ತಾರೆ. ಒಂಚೂರು ನಿಮ್ಮ ಹತ್ರನೂ ಒಂಚೂರು ಮಾತಾಡಬೇಕಿತ್ತು, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಬೇಡಪ್ಪ, ನಮ್ಮ ಹತ್ರ ಒಂದು ಮಾತಾಡೋದೊಂದು ಎಂತ ಬಂದಲ್ಲ. ಎಂತ ಕೇಳಿ ನೀನು ಮಾತಾಡಿ. ಅಪ್ಪ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಎಂತ ಅಂತ ಅರ್ಜೆಂಟ್ ಕೆಲಸ ಏನಿಲ್ಲಲ್ಲ. ಈಗ ಮಾತಾಡೋದು ನೀವು ಹಿರಿದಾಗಿದ್ದರೆ ಇರ್ಬೇಕಾದ್ರೆ ನಾನು ಮಾತಾಡೋದೆಂತ? ಕೂತ್ಕೊಳ್ಳಿ. ಹೋದ್ರೆ ಸೈ ಬರ್ತೀನಿ ನಾನು ಆಮೇಲೆ. ಎಂತ ಈಗ ನಿನ್ನ ಹತ್ರನೇ ಎಂಥದಾದ್ರು ಮಾತಾಡೋದಿದ್ರು ಮತ್ತು ನಾನೊಂದು ಎಂತಕ್ಕೆ ಅಂತ ನೋಡಿದೆ. ನನ್ನ ಹತ್ರ ಎಂತ ಮಾತಾಡ್ಬೇಕಿತ್ತ? ಈ ಮನುಷ್ಯಗೊಂದು ಎಂತ ಆಗಿದೆ ಅಂತ ಗೊತ್ತಾ ಕೊನಕಿನ ಮಟ್ಟ ಆಗ್ಯಾರೆ. ನೀವು ಮಾತಾಡಿ ನಾ ಎದ್ದೋತೀನಿ ಅಂತ ಕೂತಾರೆ. ಈಗ ಆಮೇಲೆ ಬಂದು ಈಗ ಅದೇ ಮುದ್ದಣ್ಣಿದ ನಿನ್ನ ಗಂಡು ಹಿಂಗೆ ಹೇಳಿದ್ರು ಅಂತಾನೆ. ನಾನು ಎಂತ ಹೇಳೋಕ್ಕತ್ತದು?